ಬನ್ನಿ ವೀಕ್ಷಕರೇ, ಇವತ್ತು ನಾವು ಸಮ್ಮರ್ ಸ್ಪೆಷಲ್ ರೆಸಿಪಿ ಆಗಿರ್ತಕ್ಕಂಥ ತಂಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಒಂದು ಬಟ್ಲಷ್ಟು ತಂಗಳನ್ನ ತಗೊಂಡು ಒಂದು ಮಡಿಕೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸಮ್ಮರಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆಗೆ ತಂಪನ್ನು ತಂದುಕೊಡುತ್ತೆ. ಇವಾಗ ಅನ್ನ ಮುಳುಗೋಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಇದನ್ನು ಫರ್ಮೆಂಟೆಡ್ ರೈಸ್ ಅಥವಾ ಗಂಜಿ ಅನ್ನ ಅಂತ ಸಹ ಕರೀತಾರೆ. ಇದಕ್ಕೆ ಇವಾಗ ಒಂದು ಬಟ್ಟೆಯಿಂದ ಕಟ್ಟಿ ಇಡೀ ರಾತ್ರಿ ಹಾಗೆ ಇಟ್ಬಿಡೋಣ. ಬೆಳಗ್ಗೆದ್ದು ನೋಡೋಣ. ಇವಾಗ ನೋಡಿ, ಇದು ಫರ್ಮೆಂಟ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸಣ್ಣ ನಾಟಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಪ್ರೋಬಯೋಟಿಕ್ ಕಂಟೆಂಟು ಹೆಚ್ಚಾಗಿರುತ್ತೆ. ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಿ.